ಮಾರ್ಕಂಡೇಯರು ಮಾಂಡವ್ಯ ಋಷಿಗಳ ಕಥೆಯನ್ನು ನಮಗೆ ಈ ಪುರಾಣದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮಾಂಡವ್ಯರು ಅಂತ ಒಬ್ಬ ದೊಡ್ಡ ಮಹರ್ಷಿಗಳು. ಅವರು ಒಂದು ಸಂದರ್ಭದಲ್ಲಿ ತಪಸ್ಸು ಮಾಡ್ತಾ ಕುಳಿತಿರಬೇಕಾದರೆ ಒಂದಷ್ಟು ಜನ ಕಳ್ಳರು ತಾರು ಯಾರೋ ಒಬ್ಬ ಧನಿಕನ ಮನೆಗೆ ಹೋಗಿ ಕಳ್ಳತನವನ್ನು ಮಾಡಿ ಆ ಸಂಪತ್ತನ್ನೆಲ್ಲ ದೋಚಿಕೊಂಡು ಹೋಗ್ತಾ ಇರ್ತಾರೆ ಅವರು. ಅಷ್ಟರಲ್ಲಿ ರಾಜಭಟರು ಹಿಂದೆ ಬಿದ್ದರು. ಆ ಕಳ್ಳರಿಗೆ ಭಯ ಇರುತ್ತೆ, ಆ ಸಂಪತ್ತನ್ನೆಲ್ಲ ತಂದು ಎಲ್ಲಿ ಮಾಂಡವ್ಯರು ತಪಸ್ಸು ಮಾಡ್ತಿರ್ತಾರೆ ಆ ಪ್ರದೇಶದಲ್ಲಿ ಆ ಸಂಪತ್ತನ್ನಿಟ್ಟು ಓಡಿ ಹೋಗ್ತಾರೆ ಕಳ್ಳರು. ರಾಜಭಟರು ಬಂದು ನೋಡಿದರು, ಇವರ ಹತ್ರನೇ ದುಡ್ಡಿತ್ತು, ಇವರೇ ಕಳ್ಳರು ಅಂತ ಭಾವಿಸಿದ್ರಂತೆ. ಮಾಂಡವ್ಯರನ್ನು ಕರ್ಕೊಂಡು ಹೋಗಿ ರಾಜನ ಮುಂದೆ ನಿಲ್ಲಿಸಿದರು. ಆ ರಾಜನಾದರೂ ಏನು ಹಿಂದೆ ಮುಂದೆ ವಿಚಾರ ಮಾಡದೆ ಇವರನ್ನು ಶೂಲಕ್ಕೇರಿಸಿ ಅಂತ ಆದೇಶ ಮಾಡಿಬಿಟ್ಟ. ಆಯಿತು, ಮಾಂಡವ್ಯರನ್ನು ಒಂದು ದೊಡ್ಡ ಶೂಲಕ್ಕೆ ಮಾಂಡವ್ಯರನ್ನು ಏರಿಸ್ತಾ ಇದ್ದಾರೆ. ಆ ಸುಶೂಲದ ಮೇಲೆ ಕೂಡಿಸಿಟ್ರಂತೆ ತೊಗೊಂಡೋಗಿ ಮಾಂಡವ್ಯರನ್ನು. ಮಾಂಡವ್ಯರಿಗೆ ಬಹಳ ಸಿಟ್ಟು ಬರುತ್ತೆ. ನಾನು ಯಾವ ತಪ್ಪು ಮಾಡದೇ ಇದ್ರೂ ನಾನು ಜೀವನದಲ್ಲಿ ಜನ್ಮದಲ್ಲಿ ಯಾವುದೊಂದು ಸಣ್ಣ ಪಾಪವನ್ನೂ ಮಾಡಲಿಲ್ಲ ನಾನು, ಮತ್ತು ನನಗೆ ಯಾಕೆ ಈ ಶೂಲಾರೋಪಣ? ಸಿಟ್ಟಿನಿಂದ ನೇರ ಯಮನನ್ನೇ ಕೇಳಿ ಬರ್ತೇನೆ ಅಂತ ಯಮಧರ್ಮರಾಜರ ಲೋಟಕ್ಕೆ ಹೋದರು ಮಾಂಡವ್ಯರು. ಯಮಧರ್ಮರಾಜರನ್ನು ಪ್ರಶ್ನೆ ಮಾಡಿದರು, ನನ್ನನ್ನು ಯಾಕೆ ಶೂಲಕ್ಕೆ ಏರಿಸಿದ್ದೀರಿ? ಈ ಒಂದು ಕರ್ಮ ನಾನು ಬರಲಿ ಕಾರಣ ಏನು? ಯಮಧರ್ಮರಾಜರು ನೋಡಿ, ಅವರು ಬೇಕು ಅಂತಲೇ ಅವರು ಒಂದು ಸುಳ್ಳಿನ ಕಥೆಯನ್ನು ಹೇಳಿದರು. ಅವರು ಸುಳ್ಳಿನ ಕಥೆ ಅಂದರೆ ಅದೊಂದು ಸೊಳ್ಳೆಯ ಕಥೆ. ಮತ್ತು ಮಾಂಡವ್ಯರು ಏನು ಪ್ರಶ್ನೆ ಮಾಡಿದಾಗ ಯಮಧರ್ಮರಾಜರು ಹೇಳ್ತಾರೆ, ನೀವು ಚಿಕ್ಕ ವಯಸ್ಸಿನಲ್ಲಿರುವಾಗ, ಚಿಕ್ಕ ಮಗು ಇರುವಾಗ ಯಾವುದೋ ಒಂದು ಸೊಳ್ಳೆಯನ್ನು ನೀವು ಚುಚ್ಚಿದ್ರಿ, ಅದಕ್ಕೋಸ್ಕರವಾಗಿ ಇವತ್ತು ನಿಮಗೆ ಶೂಲಾರೋಪಣ ಆಯಿತು, ಶೂಲವನ್ನು ಏರಿಸಬೇಕಾಗಿತ್ತು ಅಂತಂದರು. ಮಾಂಡವ್ಯರಿಗೆ ಇನ್ನಷ್ಟು ಸಿಟ್ಟು ಜಾಸ್ತಿ ಆಯಿತು. ಯಾಕೆಂದರೆ ಚಿಕ್ಕ ವಯಸ್ಸು ಅಂತಂದ ಮೇಲೆ ಏನೂ ಪುಣ್ಯ ಪಾಪಗಳ ಪರಿಚಯವೇ ಇಲ್ಲದ ವಯಸ್ಸದು. ಆ ವಯಸ್ಸಿನಲ್ಲಿ ಯಾವುದೋ ಒಂದು ಸೊಳ್ಳೆಯನ್ನು ಸಾಯಿಸಿದ್ದಕ್ಕೆ ಅದಕ್ಕೇನು ಪಾಪ ಬರುವುದಿಲ್ಲ. ಅದಕ್ಕೆ ಮಕ್ಕಳು ಏನೋ ಕೆಲಸ ಮಾಡ್ತಿರ್ತಾರೆ, ಅದಕ್ಕೆಲ್ಲ ಪಾಪದ ಲೇಪ ಇರೋದಿಲ್ಲ. ಮತ್ತು ಅಂಥದ್ದು ಚಿಕ್ಕ ವಯಸ್ಸಿನಲ್ಲಿ ಮಾಡಿದ್ದಕ್ಕೆ ಪಾಪ ಇಲ್ಲ, ಆದರೂ ನನ್ನನ್ನು ನೀನು ಶೂಲಕ್ಕೆ ಏರಿಸಿದ್ದೀಯಲ್ಲ, ನೀನು ಭೂಮಿಯಲ್ಲಿ ಹುಟ್ಟು ಅಂತ ಶಾಪ ಹಾಕಿಬಿಟ್ರು. ನೀನು ಶೂದ್ರ ಯೋನಿಯಲ್ಲಿ ಹುಟ್ಟು. ಅದಕ್ಕೆ ಯಮಧರ್ಮರಾಜರಿಗೆ ಅವರು ಶಾಪ ಹಾಕಿದ್ದಕ್ಕಾಗಿ ಅವರೇ ಮುಂದೆ ವಿದುರರಾಗಿ ಭೂಮಿಯಲ್ಲಿ ಹುಟ್ಟಬೇಕಾಗಿ ಬಂತು. ವಿದುರ ತಾನು ಅಂದರೆ ಯಮಧರ್ಮರಾಜರದ್ದೇ ಅವತಾರ ವಿದುರ ಅಂತಂದರೆ, ಅದು ಮಾಂಡವ್ಯರ ಶಾಪ. ಇಲ್ಲಿ ನಿಮಗೆ ಪ್ರಶ್ನೆ ಬರುತ್ತೆ, ಯಮಧರ್ಮರಾಜರಾದರೂ ಯಾಕೆ ಹಾಗೆ ಮಾಡಿದರು ಅಂತ. ಅದಕ್ಕೆ ಒಂದು ಕಾರಣವನ್ನು ಶ್ರೀಮದಾಚಾರ್ಯರು, ಅಂದರೆ ನಾನು ಹೇಳುವ ಕಥೆ ಏನಿದೆಯಲ್ಲ, ಇದೆಲ್ಲ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿಕೊಟ್ಟಿರುವಂತಹ ಕಥೆ. ಆ ಕಥೆಯನ್ನು ಮೊದಲು ನಿರೂಪಣೆ ಮಾಡ್ತಾ ಇದ್ದೇನೆ. ಈ ಪುರಾಣದಲ್ಲಿ ಇದೇ ಕಥೆಯನ್ನು ಒಂದು ಸ್ವಲ್ಪ ವಿಭಿನ್ನವಾಗಿ ಹೇಳಿದ್ದಾರೆ, ಅದನ್ನು ಮತ್ತೆ ಮುಂದೆ ನೋಡೋಣಂತೆ. ಮಾಂಡವ್ಯರನ್ನು ಯಾಕೆ ಆ ರೀತಿ ಯಮಧರ್ಮರಾಜರು ಆ ಕಾರಣ ಹೇಳಿದರು ಅಂತಂದರೆ, ಶ್ರೀಮದಾಚಾರ್ಯರು ಹೇಳ್ತಾರೆ, ವಸಿಷ್ಠ ಸಾಮ್ಯಂ ಸಮಭಿಪ್ಸಮಾನಂ ಅಂತ. ಮಾಂಡವ್ಯರು ತಪಸ್ಸು ಮಾಡುತ್ತಿದ್ರಂದು ಯಾಕೆ ಅಂದರೆ, ನಾನು ವಸಿಷ್ಠರ ಸಾಮ್ಯವನ್ನು ಪಡಿಬೇಕು, ನಾನು ವಸಿಷ್ಠರಿಗೆ ಸಮಾನನಾಗಬೇಕು ಅಂತ ತಪಸ್ಸು ಮಾಡುತ್ತಿದ್ದರು ಅವರು. ಯದ್ಯಪಿ ಆ ಯೋಗ್ಯತೆ ಇಲ್ಲ. ಶ್ರೀಮದಾಚಾರ್ಯರು ಹೇಳ್ತಾರೆ, ಅಯೋಗ್ಯಮಿಚ್ಛನ್ ಪುರುಷಃ ಪತತ್ಯೇವನ ಸಂಶಯ. ನಮಗೆ ಎಷ್ಟು ಯೋಗ್ಯತೆ ಇರುತ್ತೆ ಅಷ್ಟೇ ನಾವು ಪುಣ್ಯವನ್ನು ಮಾಡಬೇಕೇ ವಿನಃ ನಮ್ಮ ಯೋಗ್ಯತೆಯನ್ನು ಮೀರಿ ನಾವು ತಪಸ್ಸನ್ನು ಮಾಡಿದರೆ ಪರಮಾತ್ಮ ಆ ಪುಣ್ಯವನ್ನು ಕಡೀತಾನೆ, ನಾಶ ಮಾಡಿಯೇ ಮಾಡ್ತಾನೆ. ಮಾಂಡವ್ಯರ ಕೈಯಲ್ಲಿ ಶಾಪವನ್ನು ಸ್ವೀಕಾರ ಮಾಡುವುದಕ್ಕೋಸ್ಕರವಾಗಿಯೇ ಯಮಧರ್ಮರಾಜರು ಆ ಒಂದು ಕೆಲಸವನ್ನು ಬರ್ತಾ ಇಲ್ಲ ಬಂತು. ಮಾಂಡವ್ಯರಿಂದ ಶಾಪವನ್ನು ತೆಗೆದುಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಯಮಧರ್ಮರಾಜರ ಆ ನೆಪವನ್ನು ಹೇಳಿರುವಂಥದ್ದು. ನಿಜವಾದ ಕಾರಣ ಏನು ಅಂತಂದರೆ, ಅವರು ವಸಿಷ್ಠರ ಸಾಮ್ಯವನ್ನು ಬಯಸಿರುವಂತಹದ್ದು ಆ ಶಾಪ ಸ್ವೀಕಾರ ಮಾಡಿ ಅವರ ಪುಣ್ಯವನ್ನು ಕಡಿಮೆ ಮಾಡಬೇಕಿತ್ತು ಯಮಧರ್ಮರಾಜರಿಗೆ. ಅದಕ್ಕೋಸ್ಕರ ಆ ಒಂದು ಕಾರಣವನ್ನು ಹೇಳಿದ್ದಾರೆ ಅಂತ. ಇಷ್ಟು ನಡೆದಿರುವಂತಹ ಒಂದು ಕಥೆ. ಆದರೆ ಇದೇ ಕಥೆಯನ್ನು ಒಂದು ಸ್ವಲ್ಪ ಕೆಲವೊಂದು ವಿಶೇಷಗಳನ್ನು ಸೇರಿಸಿ ನಮಗೆ ಸ್ಕಂದ ಪುರಾಣ ತಿಳಿಸಿಕೊಡುತ್ತೆ. ಹಿಂದೆ ದೇವಾಪನ್ನ ಅಂತ ಒಬ್ಬ ಮಹಾರಾಜ ಇದ್ದ. ಬಹಳ ಧಾರ್ಮಿಕನಾಗಿರತಕ್ಕಂಥವನು, ದೇಶದ ಪ್ರಜೆಗಳನ್ನೆಲ್ಲ ಮಕ್ಕಳಂತೆ ತಾನು ಪಾಲನೆ ಮಾಡ್ತಾ ಇದ್ದ.
ಅಂಥ ದೇವಾಪನ್ನ ತಾನು ದೇವಿಯ ಅನುಗ್ರಹದಿಂದ ಒಂದು ಸಂತತಿಯನ್ನು ಪಡೀತಾನೆ. ಅವನಿಗೆ ಒಬ್ಬ ಹೆಣ್ಣುಮಗಳು ಹುಡುತಾಳೆ, ಅವಳ ಹೆಸರು ಪ್ರಮೋದಿನಿ ಅಂತ ಹೇಳಿ, ಹರ್ಷಾತ್ ಕಾಮ ಪ್ರಮೋದಿನಿ ಅಂತ ಅವಳ ಹೆಸರನ್ನು ನಿರೂಪಣೆ ಮಾಡಿದ್ದಾರೆ. ಒಂದು ದಿವಸ ಈ ದೇವಾಪನ್ನನ ಮಗಳು ತಾನು ಸರೋವರದಲ್ಲಿ ಜಲಕ್ರೀಡೆಯನ್ನು, ತನ್ನ ಸಖಿಯರೊಂದಿಗೆ ಜಲಕ್ರೀಡೆಯನ್ನು ಮಾಡಬೇಕಾದರೆ ಅಲ್ಲಿಯ ಶಂಬರಾಸುರ ಬಂದನಂತೆ. ಬರುವಾಗಲೇ ಒಂದು ಶೇನ ಅಂದರೆ ಒಂದು ಗಿಡಗದ ರೂಪದಲ್ಲಿ ಬಂದು ಈ ಏನು ಪ್ರಮೋದಿನಿ ಇದ್ದಾಳೆ ಇವಳನ್ನು ಕರ್ಕೊಂಡು ಮೇಲಕ್ಕೆ ಹೊರಟು ಬಿಟ್ಟವ. ಹೋಗುವ ಸಮಯದಲ್ಲಿ ಅವಳು ಗಟ್ಟಿಯಾಗಿ ಚೀರಿಕೊಳ್ತಾಳೆ, ಕೂತ್ತಾಳೆ, ತನ್ನ ಆಭರಣಗಳನ್ನು ತೆಗೆದು ನೆಲದ ಮೇಲೆ ಹಾಕಿ ಅಲ್ಲಿಂದ ಹೊರಟು ಬಿಟ್ಲು ಅವಳು. ಅಂದರೆ ಆ ಶಂಬರಾಸುರ ಕರ್ಕೊಂಡು ಹೊರಟೋದ ಅವಳನ್ನು. ಇತ್ತ ಈ ಕಥೆ ದೇವಾಪನ್ನ ಮಹಾರಾಜನಿಗೆ ಗೊತ್ತಾಗತ್ತೆ. ಎಲ್ಲ ಕಡೆ ಹುಡುಕಾಡಿಸಿದ, ಎಲ್ಲೂ ಸಿಕ್ಕಲಿಲ್ಲ. ಕೊನೆಗೆ ಆ ರಾಜನ ದೂತರು ಎಲ್ಲ ಕಡೆ ಹುಡುಕುವಂತಹ ಸಂದರ್ಭದಲ್ಲಿ ಎಲ್ಲಿ ಮಾಂಡವ್ಯರು ತಪಸ್ಸು ಮಾಡ್ತಿದ್ರೋ ಆ ಪ್ರದೇಶದಲ್ಲಿ ಅವಳ ಆಭರಣಗಳು ಸಿಕ್ತಂತೆ. ಮತ್ತೆ ಮಾಂಡವ್ಯರು ಸಿಕ್ಕಿಬಿದ್ರು. ಬಂದು ನೀವೇ ಅವಳನ್ನು ಎಲ್ಲೋ ಅಪಹಾರ ಮಾಡಿದ್ದೀರಿ, ಶೂಲಂ ಆರೋಪ್ಯತಾಂ ಕ್ಷಿಪ್ರಂ ನ ವಿಚಾರಸ್ತು ತಸ್ಯ ವೈ. ಆ ರಾಜ ತನ್ನ ಮಗಳು ಕಳೆದು ಹೋಗಿದ್ದಾಳೆ ಎನ್ನುವಂತಹ ದುಃಖದಲ್ಲಿ ಏನು ಹಿಂದೆ ಮುಂದೆ ವಿಚಾರ ಮಾಡಲೇ ಇಲ್ಲಂತ. ಇವರನ್ನು ಶೂಲಕ್ಕೇರಿಸ್ರಿ ಅಂತ ಹೇಳಿಬಿಟ್ಟ. ಮಾಂಡವ್ಯರನ್ನು ಶೂಲಕ್ಕೇರಿಸಿದ್ದಾರೆ. ಈ ವಿಚಾರ ಎಲ್ಲ ಋಷಿಗಳಿಗೂ ತಿಳಿದು ಬರ್ತಾ ಇದೆ. ಮಾಂಡವ್ಯರನ್ನು ನೋಡಬೇಕು ಅಂತ ಅನೇಕ ಜನ ಋಷಿಗಳಲ್ಲಿ ಬಂದ್ರಂತೆ. ನಾರದರು, ದೇವಲರು, ರೈಭ್ಯರು, ಶಾತಾತಪರು, ಅಂಗಿರಸರು, ವಸಿಷ್ಠರು, ಜಮದಗ್ನಿಗಳು, ತುಂಬ ದೊಡ್ಡ ಲಿಸ್ಟ್ ಕೊಟ್ಟಿದ್ದಾರೆ ಇಲ್ಲಿ. ಎಲ್ಲ ಋಷಿಗಳು ಅಲ್ಲಿ ಬರ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಮಾಂಡವ್ಯ ಋಷಿಗಳಿಗೆ ಒಬ್ಬ ತಮ್ಮ ಇದ್ದನಂತೆ. ಅವರ ಹೆಸರು ನಾರಾಯಣ ಋಷಿ ಅಂತ, ಅವರೊಬ್ಬ ದೊಡ್ಡ ಋಷಿ. ಮತ್ತು ಆ ನಾರಾಯಣನಿಗೆ ಯಾರೋ ಹೋಗಿ ವಿಚಾರವನ್ನು ತಿಳಿಸಿದರು, ಹೀಗೆ ನಿಮ್ಮ ಅಣ್ಣನನ್ನು ದೇವಾಪನ್ನ ರಾಜ ಶೂಲಕ್ಕೇರಿಸಿದ್ದಾನೆ ಅಂತ. ಬಹಳ ಸಿಟ್ಟಿನಿಂದ ಆ ರಾಜನನ್ನೇ ನಾನು ಭಸ್ಮ ಮಾಡುತ್ತೇನೆ ಅಂತ ಕೈಯಲ್ಲಿ ನೀರು ಹಾಕ್ಕೊಂಡು ಜಪ ಮಾಡಿದ್ನಂತೆ. ಇನ್ನೇನು ಶಾಪ ಕೊಡಬೇಕು ಅನ್ನುವಷ್ಟರಲ್ಲಿ ಮಾಂಡವ್ಯರು ತಡೆದ್ರು, ನೀನು ಶಾಪ ಕೊಡಬೇಡ ಅವನಿಗೆ, ಯಾಕಂದರೆ ನನ್ನ ಈ ಒಂದು ಸ್ಥಿತಿಯ ಕಾರಣ ನಾನು ಹಿಂದೆ ಮಾಡಿರುವಂಥ ಒಂದು ಕರ್ಮ. ಯಮಧರ್ಮರಾಜರನ್ನು ಕೇಳಿದಾಗ ಯಮಧರ್ಮರಾಜರು, ಚಿಕ್ಕ ವಯಸ್ಸಿನಲ್ಲಿ ಯಾವುದೋ ಒಂದು ಸೊಳ್ಳೆಯನ್ನು ನೀನು ಸಾಯಿಸಿದ್ದಿ, ಆ ನೆಪದಿಂದ ಶೂಲಾರೋಪಣ ಆಯಿತು ಅಂತ ಹೇಳಿದ್ದಾರೆ. ಹಾಗಾಗಿ ನನ್ನ ಒಂದು ಕರ್ಮವೇ ಅದಕ್ಕೆ ಕಾರಣ, ನೀನು ಅವನಿಗೆ ಶಾಪ ಕೊಡಬೇಡ. ಮೊದಲು ನೀರನ್ನು ಅಭಿಮಂತ್ರಣೆ ಮಾಡಿ ಇಟ್ಟುಬಿಟ್ಟಿದ್ದೇನೆ, ಏನು ಮಾಡಲಿ, ಆ ನೀರನ್ನು ಸಮುದ್ರದಲ್ಲಿ ಹಾಕು ಅಂತಂದ್ರಂತೆ. ಸರಿ ಅಂತ ಸಮುದ್ರದಲ್ಲಿ ಹಾಕಿದರು. ಎಲ್ಲ ಋಷಿಗಳಿಗೆ ಮಾರ್ಕಂಡೇಯರು ತಮ್ಮ ಕಥೆಯನ್ನು ಹೇಳಿಕೊಳ್ತಾರೆ. ಯೂಟ ಕಂಟೆ ಅಧಿರೋಪಿತ. ಯೂಟ ಅಂದರೆ ಸಣ್ಣ ನೊಣ ಅಥವಾ ಸೊಳ್ಳೆ, ಅದನ್ನು ನಾನು ಒಂದು ಮುಳ್ಳಿಗೆ ಏರಿಸಿದ್ದೆ ಹಿಂದೆ ಚಿಕ್ಕ ವಯಸ್ಸಿನಲ್ಲಿ, ಅದಕ್ಕೋಸ್ಕರ ನನಗೆ ಈ ರೀತಿ ಆಯಿತು ಅಂತ ಎಲ್ಲ ಕಥೆಯನ್ನು ತಿಳಿಸುವಂತಹ ಸಂದರ್ಭದಲ್ಲಿ ಋಷಿಗಳೆಲ್ಲ ಸೇರಿ ಮುಂದೆ ಏನು ಮಾಡಬೇಕು, ಏನಾದರೂ ಮಾಡಿ ಶೂಲದಿಂದ ಇಳಿಸ್ಬೇಕು ಇವರನ್ನು ಅಂತ ವಿಚಾರವನ್ನು ಮಾಡ್ತಿದ್ದಾರೆ. ಅಷ್ಟರಲ್ಲಿ ಅಲ್ಲಿ ಒಬ್ಬ ಬ್ರಾಹ್ಮಣ ಸ್ತ್ರೀ ತಾನು ಬರ್ತಾ ಇದ್ದಾಳೆ. ತನ್ನ ಪತಿ ತುಂಬ ವೃದ್ಧನಾಗಿಬಿಟ್ಟಿರ್ತಾನೆ. ವೃದ್ಧನಾದ ಗಂಡನನ್ನು ತನ್ನ ಭುಜದ ಮೇಲೆ ಹಾಕಿಕೊಂಡು ಆ ಬ್ರಾಹ್ಮಣ ಸ್ತ್ರೀ ಶಾಂಡಿಲಿ ಅಂತ ಅವಳಿಗೆ ಕರೀತಾರೆ, ತಾನು ಇಲ್ಲಿಗೆ ಬರ್ತಾ ಇದ್ದಾಳೆ. ಸ್ವಲ್ಪ ಇದೇ ತರಹದ ಕಥೆ ಒಂದು ಮಹಾಭಾರತದಲ್ಲೂ ನಾವು ಕೇಳ್ತೇವೆ. ಅಲ್ಲಿ ಬಂದು ಆ ಋಷಿಗಳಿಗೆಲ್ಲ ನಮಸ್ಕಾರವನ್ನು ಮಾಡ್ತಾ ಇದ್ದಾಳೆ. ಯಾರು ನೀನು ಅಂತ ಕೇಳಿದಾಗ ತಾನು ಹೇಳಿಕೊಳ್ತಾಳೆ, ನಾನು ದೊಡ್ಡ ಪತಿವ್ರತೆಯಾಗಿದ್ದೇನೆ ಅಂತ ತನ್ನ ಪರಿಚಯವನ್ನು ತಾನು ಮಾಡಿಕೊಂಡ್ಳು. ಆ ಋಷಿಗಳು ಅವಳ ಗಂಡನ ಮುಖವನ್ನು ನೋಡಿ ಹೇಳ್ತಾರೆ, ಅಲ್ಲಮ್ಮ ಪತಿವ್ರತೆ ಅಂತ ಹೇಳಿಕೊಳ್ತಾ ಇದೆಯಲ್ಲ, ಮರುದಿವಸ ನಾಳೆ ದಿವಸ ಬೆಳಗ್ಗೆ ಸೂರ್ಯೋದಯ ಆದ ತಕ್ಷಣದಲ್ಲಿಯೇ ನಿನ್ನ ಪತಿ ತಾನು ಮೃತನಾಗ್ತಾನೆ, ನೀನು ಎಂಥ ದೊಡ್ಡ ಪತಿವ್ರತೆ ನೀನು ಅಂತಂದ್ರವರು. ಅಂತಹ ಸಂದರ್ಭದಲ್ಲಿ ಆ ಶಾಂಡಿಲಿ ಹೇಳುತ್ತಾಳೆ, ಹೌದಾ, ಹಾಗಾದರೆ ಮರುದಿವಸ ಸೂರ್ಯೋದಯ ಆದರೆ ನನ್ನ ಗಂಡ ಸಾಯುವುದಾದರೆ ನಾಳೆ ದಿವಸ ಸೂರ್ಯ ಆಕಾಶದಲ್ಲಿ ಬರುವುದೇ ಬೇಡ ಅಂತಂದ್ಲು. ಆ ಪಾತಿವ್ರತ್ಯದ ಶಕ್ತಿ ಹೇಗಿತ್ತು ನೋಡಿ. ತಾನು ಯಾವಾಗ ಆ ಮಾತಂದ್ಲು, ಮರುದಿವಸ ಬೆಳಗ್ಗೆ ಆದರೂ ಸೂರ್ಯ ಬರಲೇ ಇಲ್ಲಂತೆ. ಬೆಳಗ್ಗೆ ರಾತ್ರಿ ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ. ಎಷ್ಟು ಹೊತ್ತಾದರೂ ಸೂರ್ಯ ಆಕಾಶದಲ್ಲಿ ಬರಲೇ ಇಲ್ಲ. ಸೂರ್ಯ ಬಂದಲಿಲ್ಲ ಅಂತಂದ ಮೇಲೆ ಋಷಿಗಳಿಗೆಲ್ಲ ತಮ್ಮ ತಮ್ಮ ಆನ್ಹೀಕ ನಿಂತೋಯಿತು. ತಾವೇನು ಸಾಧನೆಯನ್ನು ಮಾಡಬೇಕಾಗಿರುತ್ತೆ, ಅಗ್ನಿಹೋತ್ರಾದಿ ಕರ್ಮಗಳನ್ನು ಮಾಡಬೇಕು, ಎಲ್ಲ ನಿಂತೋಯ್ತು. ಜಗತ್ತೇ ಸ್ತಬ್ಧವಾಗುವಂತಹ ಒಂದು ಪ್ರಸಂಗ ಬಂತು ಅಲ್ಲಿ. ಅಂತಹ ಸಂದರ್ಭದಲ್ಲಿ ಆ ಎಲ್ಲ ಋಷಿಗಳು
ಮತ್ತೆ ಬಂದು ಆಕೆಯನ್ನು ಕೇಳಿದರಂತೆ, ಅಮ್ಮ ನೀನು ಏನಾದರೂ ಮಾಡಿ ಸೂರ್ಯನನ್ನು ಬಿಟ್ಕೊಡು ನೀನು. ಅಲ್ಲ, ನನ್ನ ಪತಿ ಮೃತನಾಗ್ತಾನೆ, ನಾನು ಹೇಗೆ ಬಿಡಲಿ ಅಂತಂದ್ಲಾಕೆ. ಅವರಂದರು, ಚಿಂತೆ ಮಾಡಬೇಡ, ಅವನಿಗೆ ಸೂರ್ಯೋದಯ ಆದ ತಕ್ಷಣ ಮರಣದ ದಂಡ ಇದೆ ಹೌದು, ಆದರೆ ನಾವೆಲ್ಲ ಪುನಃ ಅವನನ್ನು ಬದುಕಿಸ್ತೇವೆ ಅಂತಂದ್ರಂತೆ. ಆಯಿತು ಅಂತ ತಾನು ಸೂರ್ಯನನ್ನು ಬಿಟ್ಟಿದ್ದಾಳೆ. ಸೂರ್ಯ ಆಕಾಶದಲ್ಲಿ ಉದಿಸಿದ್ದಾನೆ. ಈ ಋಷಿಗಳೆಲ್ಲ ಮೃತನಾಗುವಂತಹ ಆ ಪತಿಯನ್ನು ಪುನಃ ನರ್ಮದಾ ನದಿಯ ಜಲವನ್ನು ತಾವು ಅವನ ಮೇಲೆ ಪ್ರೋಕ್ಷಣೆಯನ್ನು ಮಾಡಿ ಪುನಃ ಅವನನ್ನು ಬದುಕಿಸಿದರಂತೆ. ಹೀಗೆ ಆ ಕಥೆಯನ್ನು ತಿಳಿಸಿಕೊಡುತ್ತಾ ಇಷ್ಟರಲ್ಲಿ ಏನು ಆ ಶಂಬರಾಸುರ ಈ ಪ್ರಮೋದಿಯನ್ನು ಕರ್ಕೊಂಡು ಹೊರಟಿದ್ದ, ಪುನಃ ತಂದು ಬಿಟ್ಟುಬಿಡ್ತಾನವ. ಆ ಸಮಯದಲ್ಲಿ ತಾನು ಬಂದು ಎಲ್ಲ ವಿಚಾರವನ್ನು ದೇವಾಪನ್ನ ರಾಜನಿಗೆ ತಿಳಿಸ್ತಾಳೆ. ರಾಜ ಮಾಂಡವ್ಯರನ್ನು ಕ್ಷಮಾಯಾಚನೆ ಮಾಡಿ ತನ್ನ ಮಗಳನ್ನೇ ಮಾಂಡವಿರಿಗೆ ಕೊಟ್ಟು ವಿವಾಹವನ್ನು ಮಾಡಿದನಂತೆ. ಇದೆ ಮಾಂಡವ್ಯರು ಆ ಪ್ರಮೋದಿನಿಯನ್ನು ತಾವು ಮದುವೆಯಾಗಿದ್ದಾರೆ ಅಂತ ಆ ಚರಿತ್ರೆಯನ್ನೆಲ್ಲ ಇಲ್ಲಿ ವಿಸ್ತಾರವಾಗಿ ನರ್ಮದಾ ಮಹಾತ್ಮ್ಯ ಹೇಳತಕ್ಕಂತಹ ಸಂದರ್ಭದಲ್ಲಿ ನಮಗೆ ಆ ಚರಿತ್ರೆಯನ್ನೆಲ್ಲ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ.